ಕ್ಯಾಮ್ರಾದ ಮುಖಾಮುಖಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಇನ್ನೊಂದು ಕಂಟೆಂಟ್ ನೋಡಿ ಅಲ್ಲಿ ನೋಡಿ ಗಾಯ್ಸ್, ಇವನಿಗೆ ಬ್ಲಾಗ್ ಮುಗಿಸೋಣ ಆಮೇಲೆ ಬೇಕಾದ್ರೆ ಆಟಾಡಿ ಪ್ಲೀಸ್ ಕಣಪ್ಪ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಬಂದಿದ್ದೀವಿ. ಇದು ಸೆಕೆಂಡ್ ಇಯರ್ PUC ಕನ್ನಡ ಬುಕ್ ಇದು. ಇದ್ರ ಜೊತೆಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ. ಕಂಟೆಂಟ್ ಏನಪ್ಪ ಅಂತ ಅಂದರೆ, ಹೊಸ ಕನ್ನಡ ಮತ್ತು ಹಳೆಗನ್ನಡ ಇಬ್ಬರು ಓದ್ತೀವಿ. ನಾನು ನನ್ನ ಮದುವೆ ಇಬ್ಬರು ಓದ್ತಾ ಯಾರು ತೊದಲ್ತೀವಿ ಅಂದರೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕಾಗದೇ ಇದ್ದರೆ, ಓದಕ್ಕೆ ಬರದೇ ಇದ್ರೆ ಅವ್ರಿಗೆ ನೀರು ಹಾಕೋದು. ಇದೇ ಟಾಸ್ಕ್. ಯಾರು ಚೆನ್ನಾಗಿ ಓದ್ತಾರೆ ಅನ್ನೋದೇ ಟಾಸ್ಕ್. ನೋಡಿ ನೋಡಿ ಬ್ಯಾಕ್ಗ್ರೌಂಡ್ ಅದು ಬ್ಯಾಕ್ಗ್ರೌಂಡ್ ಅಂತೆ. ಈಗ ನಮ್ಮಮ್ಮ ಫಸ್ಟ್ ಏನ್ ಗೊತ್ತಾ, ಓದೋ ಟೈಮಲ್ಲಿ ಈಗ ಸ್ಟಕ್ ಆಗ್ತಾರೆ, ಅವಾಗ ನೀರ್ ಹಾಕ್ತೀನಿ ಆಯ್ತಾ. ನೆಕ್ಸ್ಟ್ ನಾನ್ ಬರ್ತೀನಿ, ನಾನೇನಾದ್ರೂ ಸ್ಟಕ್ ಆದ್ರೆ ಮತ್ತೆ ಇವ್ರು ಎಲ್ಲಿ ಸ್ಟಾಪ್ ಮಾಡಿರ್ತಾರೆ ಅದನ್ನ ಕಂಟಿನ್ಯೂ ಮಾಡ್ಬೇಕು. ಈಗ ಫಸ್ಟ್ ಹೊಸ ಕನ್ನಡ ಓದೋಣ, ಆಮೇಲೆ ಇಲ್ಲ ಇಲ್ಲ ಹೊಸ ಕನ್ನಡ ಇದೆ ಓದು. ಓಕೆ ಸ್ಟಾರ್ಟ್. ನಾನು ಕ್ಲಿಕ್ ಮಾಡ್ತೇನೆ. ನಾನ್ ಮಾಡ್ದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. ಇದು ಕುಮಾರವ್ಯಾಸ ಅವರು ಬಂದಿರೋದು 3ನೇ ಪಾಠ. ಅದೆಲ್ಲ ಹೇಳ್ಬೇಕವಾ? ಅದೆಲ್ಲ ಯಾಕೆ ಬಾ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓದು. ಫಸ್ಟ್ ಹೊಸ ಕನ್ನಡ ಓದ್ತೀನಿ. ಭಾರತ ಬೇಡ ನೀನು ಅಮ್ಮ, ಬೇಡ ಅದು ಓದ್ಬೇಡ. ನೀನು ಹಳೆಗನ್ನಡ ಓದು. ಓದು ಹಳೆಗನ್ನಡ ಓದು. ನೀನು ಓದ್ತೀಯಲ್ಲ, ನನಗೆ ಗೊತ್ತಾಗ್ತದೆ. ಆಯ್ತು ಓದಿ, ಆಯ್ತು ಓದಿ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರು. ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸುವ ಎಷ್ಟೋ ಪ್ರಸಂಗಗಳನ್ನು ಪುರಾಣಾತೀತ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನು ಹೊಸ ಕನ್ನಡನೇ ಬರಲ್ಲ ನಿನ್ಗೆ. ಬೇಕು ಅಷ್ಟೇ. ಸಾಕು 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 ಸಾಕು. ಕೆಂಪುಗಾಗ್ಬಿಡ್ತು ಪಾಪ ಮಮ್ಮಿ. ಅಯ್ಯೋ ಕೆಂಪಿ ಕೆಂಪಿ. ನೆಕ್ಸ್ಟ್ ನೀನು ಸ್ಟಾರ್ಟಿಂಗ್ ತಂದಿದ್ಯಾ? ಗಾಯ್ಸ್, ನಾನೇ ಕ್ಲೀನ್ ಮಾಡ್ಬೇಕಿದ್ನು ಈಗ. ನಾ ಪ್ರೀತಿ ನಾನು ಇಟ್ಕೋತೀನಿ ಪ್ಲೀಸ್. ಮಾಡಲ್ಲ, ಎಲ್ಲೆಲ್ಲ ಮಾಡ್ತಾಳೆ. ಮಾಡೋಣ, ಇಲ್ಲಿ ಬಂದ್ ಮಾಡು ಒಂದೇ ಕಡೆ. ಈಗ ನಾನು ಹಿಡ್ಕೊಂಡಿದ್ದೀನಿ. ನನ್ಗೊಂದು ಬುಕ್, ಅವಳಿಗೊಂದು ಬುಕ್, ಎರಡು ನಾನು ನೋಡ್ಕೊತಾ ಇದ್ದೀನಿ. ನಾನು ಅದೇ ಮಾಡಿದ್ದು. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಓದು. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾ ಮೂರ್ತಿಯಾಗಿದ್ದರು. ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳನ್ನು ಪುರಾಣ ತಪ್ಪೇಳಿದಕ್ಕೆ ನಾನು ಹಿಂಗೆ ಪನಿಷ್ಮೆಂಟ್ ಮಾಡುದು. ಬುಕ್ ಓದೇ ಆಗ್ಬಿಡುತ್ತೆ. ಬುಕ್ ಓದೇ ಮಾಡ್ತಾ ಇದ್ದೀರಾ? ಬುಕ್ ಓದೇ ಆಗುತ್ತೆ. ಎಲ್ಲಿ ಮಾಡ್ತಿದ್ರಿ ಅಂತ ಗೊತ್ತಲ್ವಾ? ಮತ್ತೆ ಕಿವಿಗೆಲ್ಲ ನೀರು ಹಾಕ್ಬಿಡಕ್ಕಿತ್ತು. ಕಿವಿಗೆ ಹಾಕುದ್ರಿ. ನೆಕ್ಸ್ಟ್ ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸೂಕ್ತವಾಗಿ ಒದಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಈ ಮೂಲಕ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ಈಗ ಪಿಕ್ಚರ್ ಅಲ್ಲಿ ವಾಕ್ಯ. ಈಗ ಹಳೆಗನ್ನಡ ಸ್ಟಾರ್ಟ್ ಆಗುತ್ತೆ. ನಂಗೆ ಒಂಥರ ಚಳಿ ಚಳಿ ಓದ್ಬೇಕು, ಟೈಮ್ ವೇಸ್ಟ್ ಮಾಡಂಗಿಲ್ಲ. ಹರಿಗೂ ಸುರುವೆ ನಾರ ಸಾರುವೆ, ನಾರಿ ಗೊರಲು ವೇ ನಾರಿ ಗರುಹುವೆ, ನಾರ ಬೇಡುವೆ ನಕಟ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವು ಮುಗಿತು.
ನಾವು ಅಂದ್ರಿ ಇಡಿ ನನಗೆ ಎಷ್ಟು ಹಾಕಿದ್ರಿ ನಾನು ಇಲ್ಲಿ ಗಾಯ್ಸ್ ಬಿಡಿಸ್ಕೊಂಡಿದ್ದೀನಿ ಅಕ್ಷರಗಳನ್ನ. ನಂಗೆ ತೋರಿಸುವ ಇದ್ರೆ ಚೆನ್ನಾಗಿರಲ್ಲ. ನಾವು ಹೆಂಗಾರು ತಿರ್ಕೋಬೋದು. ಮುಂದೆ ತಿರುಗ್ಬೇಕು. ಸಾಕು ಬಿಡು. ಸಾಕು. ಆದ್ರೂ ಬಿಸಿಲು ಹೊತ್ತು ಸಕ್ಕ ಚೆನ್ನಾಗಿ ಪೈಪ್ ಕೊಡಿ ಆಯ್ತು ಸಾಕು. ಬಟ್ ಇಟ್ಕೊಳ್ಳಿ. ಆಫ್ ಮಾಡು. ಗಲೀಜು. ತಗೊಳ್ಳಿ ಮಾಡು. ಪುರಾಣ ಇತಿಹಾಸಗಳಲ್ಲಿ ಖಂಡಿತ ವ್ಯಾಪಾರ ಜಾಣ್ಮೆ ಆಗೋ ನಿಮ್ಗೂ ಅನ್ಕೊಟ್ಟೆ. ಈ ಬುಕ್ಕು ಪ್ರೀತ ಬುಕ್ಕು. ಗೈಸ್ ಇವ್ರ ಪುಣ್ಯಕ್ಕೆ ಇವತ್ತು ಯಾರಿಲ್ಲ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸುಪ್ತವಾಗಿ ಹುದುಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಒತ್ತೋದಿಲ್ಲ ಏನಿರುತ್ತೆ ಆ ಮೂಲಕ ತನಗೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ಓಕೆ, ಈಗ ಇರೋದು ಟಾಸ್ಕ್ ಗೈಸ್ ಇಲ್ಲಿ ನಂಗೂ ನೀರು ಹಾಕ್ತಾ ಗೈಸ್ ಇರಲ್ಲ. ಅರಿಗುಸುರುವೆ ನಾರ ಸಾರುವೆ ನಾರಿಗೊರಲುವೆ ನಾರಿಗರುಹುವೆ ನಾರ ಬೇಡುವೆ ನಕಟ ಹೆಂಗಸು ಜನ್ಮವನ್ನು ಸುಡಲಿ ಘೋರ ಪಾತಕಿಯನ್ನವಳು ಮುನ್ನಾರು ನವೆದವರುಂಟು ಮರಣವು ಬಾರದೆಂದೊರಳಿದಳು ಬಸುರನು ಹೊಯ್ದು ಶಶಿವದನೆ. ಶಿ ಅಂದ್ರೆ ಫಸ್ಟ್ ಶಶಿವದನೆ. ಕುಂದರಪ್ಪ ಪ್ಲೀಸ್ ಪ್ರೀತಿ ನಾನು ಅವ್ರಿಗೆ ಹಾಕ್ಬೇಕು ಪ್ಲೀಸ್ ನೀರು ಹಾಕಿದ್ದಾರೆ ನೀವು ಯಾರು ಇಟ್ಕೊಳಂಗಿಲ್ಲಪ್ಪ ಇದು ಜಾಸ್ತಿ. ಯಾವ ಚಳಿ ಈ ಬೇಸಿಗೆನಲ್ಲಿ ಎಂತ ಚಳಿ ಬರೀ ಆಟ ಆಡ್ತೀಯಾ ಇಲ್ಲ ತಣ್ಣಗೆ ಹೋಗ್ತಿದ್ದ ಹಾಕಿದ್ದಾನೆ. ಕೊಡು ಸಾಕು ಸಾಕು ಕೊಡು. ಈಗ ನಾವಲ್ವಾ ಪ್ರೀತು ಸುಮ್ಮನೆ ಬಿಟ್ಟು ನಾನೀಗ ಸಾಕು ಪ್ರೀತು ಇದು ಬುಕ್ಕೆಲ್ಲ ಹಾಳಾಗುತ್ತೆ. ಕಿವಿಗೆಲ್ಲ ನೀರೋಯ್ತು ನೋಡಿ, ಕಿವಿಗೆಲ್ಲ ನೀರೋಯ್ತು. ಕಣ್ಣು ಬಿತ್ತು ಕಣೋ. ಇದು ಕಣ್ಣಿಗೆ ಕಿವಿಗೆ ದಯವಿಟ್ಟು ಕಣ್ಣಿಗೆ ಉರಿಯುತ್ತೆ. ಕಣ್ಣಿಗೆ ಪೋಸ್ ಬಿತ್ತು ನಾಯಿ. ಬರ ಈಗ ನೋಡ್ಬಿಟ್ಟು ನಿಮಿಷ ಬುಕ್ಕೆಲ್ಲ ಬೇಡ ನಂದೇ ನಾನೇ ನೋಡ್ಕೊಳ್ಳೋದು. ಇವಳು ಜುಳೆ ನೋಡ್ಕೊಂತಾಳೆ. ಗೈಸ್ ಇವ್ರು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹೋಗಿದೆ ನೋಡಿ. ರಿಯಲ್ ಮುಖ ನೋಡಿ. ನಂದರಿ ಎಲ್ಲ ಇಲ್ಲಿ ನೋಡೀಗ ನೋಡಮ್ಮ ಈಗ ಎಲ್ಲಮ್ಮ ಪಾತಕಿ ಎನ್ನುವುದು ಮುನ್ನಾರು ನವೆದವರುಂಟು ಮರಣವು ಬಾರದೆಂದೊರಲಿದಳು ಬಸುರನು ಹೊಯ್ದು ಶಶಿವದನೆ ಯಮ ಸುತಂಗ ಗರುಹುವೇನೆ. ನಮ್ಮ ಕಡೆ ತಪ್ಪೇಳ್ತಾರೆ ಇದು ಮೂಗು ಹೋಯ್ತು ನೆಗಡಿ ಆದಂಗೆ ಆಗುತ್ತೆ. ಬೇಗ ಬೇಗ ಓದಿ. ಗರ ಅಮ್ಮ ನನ್ಗೂ ಆಗ್ತವ್ನೆ ಅಮ್ಮ. ಹೊಡೆದಿರುವುದು ಪಾತನು ಮಮತೆಯುಳ್ಳ ಕ್ಯಾಮ್ರಾ ನೆಂಬೆನೆ ತಮ್ಮಣ್ಣ ನಾಗ್ನೆಯಲ್ಲಿ ಭ್ರಮಿತನಾಗಿರು. ಹೋಯ್ತು. ನಾಗಿಹಾನು ಅಂತ ಇರೋದು. ನಾಗಿಹಾನು. ನಾನು ಇಲ್ಲ ಇಲ್ಲ ನಾಗಿಹರು ಅಂತೇನೋ ಅಂದ್ರೆ ಬಿಡ. ಹಾಕೊಂಡೇನು ಇದ್ರಲ್ಲಿ ಚಂದ ಅನ್ಸಲ್ಲ. ಹಾಕ್ಬೇಕು. ಎಲ್ಲರೂ ನೋಡ್ತಾರೆ. ನೆಕ್ಸ್ಟ್
ನೆಕ್ಸ್ಟ್ ನಾನು ಕಿವಿ ಗುಮ್ಮ ಅಮ್ಮ ಸಾಕು ಬಿಡು ಮುಗೀತು ಇದಿಷ್ಟೇ ಮುಗೀತು. ಇದಿಷ್ಟೇ ಓದಿರೋದು. ಏನೇಳು ಯಮಸುತಂಗರು ವೆಹನೆ ಧರ್ಮ ಇಲ್ಲ ಪ್ರಿಯ ಧರ್ಮಕ್ಷಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿ ಹನುಳಿದ್ದರಿಬ್ಬರು ರಮಣರಿವರಿ ನಾಯ ಕೊಲಲಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ನಾನು ಫಸ್ಟ್ ಮುಗಿಸ್ದೆ. ಇದು ನಿಂದು ಅಷ್ಟೇ ಎರಡು ಮೂರು ಮೂರು ಗೆದ್ದೋರ್ಗೆ ನೀರು ಗೆದ್ದೋರ್ಗೆ ನೀರು ಎಲ್ಲರೂ ಹೇಳು. ಎಲ್ಲರಳು ಕಲಿ ಭೀಮನೆ ಬಿಡು ಕಳ್ಳ ಕಳ್ಳ ಅಲ್ಲ ಕುಳ್ಳ ಅದು. ಕಳ್ಳ ಅಲ್ಲ ಅದು ಕುಳ್ಳ. ನಿಂತ್ಕೊ ಪ್ರಿಯಾ ನೋಡೀಗ ಪ್ರೀತು ನೋಡೋ. ಈ ಕಡೆ ತಿರ್ಗಪ್ಪ. ನಾವು ಮುಖ ತೋರಿಸಿದ್ವಲ್ವಾ? ನಾವು ಮುಖ ತೋರಿಸಿ ಹಂಗೆಲ್ಲ ಇಲ್ಲ ಹಂಗೆಲ್ಲ ಇಲ್ಲ ಹಂಗೆಲ್ಲ ಇಲ್ಲ. ಕೈ ತೆಗಿಬೇಕು ಕೈ ಹಂಗೆ ಅಲ್ಲ ನೀವು ಮಾಡಿದ್ದು. ಇಲ್ಲ ಕಿತ್ತಿ ಹೋಗ್ತಾರೋ ನೀನೇನು ಸಾಕು. ಇನ್ನೊಂದು ಕಾರ ಓದಿದ್ರೆ ನಾನೇ ಬಿಟ್ಟು ಎಲ್ಲವನ್ನ ನೋಡಿದ್ದು. ನಂಗೊತ್ತಿಲ್ಲ. ಇರಿ ಬುಕ್ ಎತ್ಕೋತೀನಿ. ಬುಕ್ಕೆಲ್ಲ ಒದ್ದೆ ಆಗೋಯ್ತು. ಈಗ ಭ್ರಮಿತನಾಗಿ ನುಳಿದರಿಬ್ಬರು ರಮಣ ರಿವರಿ ನಾಯ ಕೊಲಲಕ್ಷಮರು ನಿಸ್ಸಂದೇಹವಂದಳು ತನ್ನ ಮನದೊಳಗೆ. ಎಲ್ಲರಳು ಕಲಿಭೀಮನೆ ಮಿಡುಕುಳ್ಳ ಗಂಡನು ಹಾನಿ ಹರಿಬಗೆ ನಿಲ್ಲದಂಗೈಸುವನು ಕಡು ಹೀಯಾಳಿಯುಳ್ಳವನು ಕುಲ್ಲನಿ ವನು ಪಟಳ ಅಂತ ಹೇಳಿ ಗೆಲ್ಲುವನು ಹೇಳುವನು ಹೇಳುವೆನು ಹೇಳುವನು ಅಂತ ಹಂಗಿದ್ರೆ ಇಬ್ರು ಹಾಸ್ಟೆಲ್ ಇಬ್ರು ನಾನು ಹಾಕ್ಬೇಕು ಅವ್ರಿಗೆ. ಅಲ್ಲಿ ಇಬ್ರಿ ಅದು ನೂರೈದು ಅದು ಮಾಡಲ್ಲ. ಸರಿ ಮೇಡಮ್. ಅಲ್ಲೇ ಒಂದು ಈ ಓಡಾಡೋರ್ಗೆ ಹೋದ್ರೆ ಏನು ಆಗ್ತಿಲ್ಲ ನನಗೆ. ಕ್ಯಾಮ್ರಾ ಗೊತ್ತಿಲ್ಲ ಕ್ಯಾಮ್ರಾ ಗೊತ್ತಿಲ್ಲ. ಪ್ರಿಯ ಟ್ಯಾಬ್ಲೆಟ್ ಸುಮ್ಮನಿರೆ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನೇ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ ಮಾಡಕ್ಕೆ ನಾನು ಮಾಡಬೇಕು. ಸುಮ್ಮನೆ ಸುಮ್ಮನಿರಲಿ. ಕುಕ್ಕಿದೆ. ಬುಕ್ ಎನ್ನುವುದು ಒದ್ದೇನೆ ಒದ್ದೆ ಮಾಡಿದ್ರಮ್ಮ ಫುಲ್. ಇದು ನೋಡಿ ಅಲ್ಲಿ ಇಷ್ಟು ಒದ್ದೆ ಪ್ರಿಯಾ ಆಯ್ತಾ. ಕುಳ್ಳ ಕುಳ್ಳ ಗಂಡ ಅಂದ್ಲು ಅಮ್ಮ. ಕುಳ್ಳನೇ ಇರೋದು. ತಡಿವಾ ನೋಡಿ ಕುಳ್ಳ ಅಂತ ನಾನಾಗ್ಲೇ ಕಳ್ಳ ಅಂದ್ರೆ ಕುಳ್ಳ ಗಂಟ ಕುಳ್ಳ ಗಂಡನು ಹಾನಿ ಹರಿಬಕ್ಕೆ ನಿಲ್ಲದಂಗೈಸುವನು ಕಡು ಹೀಹಾಳಿಯುಳ್ಳವನು ಕುಳ್ಳನಿವನು ಪಟಳವನಾಂತಂ ಗೆಲ್ಲವನು ಕೇಳುವೆನು ಬಳಿಗವನಲ್ಲಿ ಉರುಳಿಲ್ಲದೊಡೆ ಕುಡಿವೆನು ಘೋರ ತರ ವಿಷವ. ನಾನೇ ಗೆದ್ದೋರ್ಗೆ ನೀರು ಬಿಡು. ಈಗ ನಾನಲ್ಲವಾ ನಾನ್ ಬಿಟ್ಟು ಬಿಡಿ. ಈಗ ನಾನು ಮುಗಿಸ್ಬಿಡ್ಬಾರ್ದು ಗೆದ್ದೋರ್ಗೆ ನೀರು ಹಾಕ್ಬೇಕಲ್ಲ ನೀನು. ಸುಮ್ಮನೆ ಬಿಟ್ಟು ಸಾಕು ಮುಗಿಸ್ ನೋಡ್ರು. ನಿಮ್ಗೆ ಜ್ಞಾನ ಐತೇನ್ರು, ನಿಮ್ಗೆ ಮರ್ಯಾದೆ ಐತೇನ್ರು ನೋಡು. ಆಡ್ತಾ ಇರೋರು ನೀವು. ನಾವು ಬುಕ್ಸ್ನ ಅಲ್ಲಿಟ್ಟಿದೀವಿ ನೋಡು. ಅಲ್ಲಿಟ್ಟಿದ್ರು ಗೈಸ್ ನೋಡಿ ಎಲ್ಲಿಟ್ಟಿದ್ದಾರೆ ಅಂತ ನೀರ್ ಜಾಗದಲ್ಲಿ. ಈಗ ನಾನೆಲ್ಲಿಗ ಹೇಳಿದ್ದು ಗೆಲ್ಲುವನು ಅಲ್ಲಿಂದ ಅಲ್ವಾ. ಗೆಲ್ಲವನು ಹೇಳುವೇನು ಬಳಿಕವನಲ್ಲಿ ಸುರುಳಿಲ್ಲದೊಡೆ ಕುಡಿವೆನು ಘೋರ ತರ ವಿಷವ. ಮುಗೀತು. ಓಕೆ ಫ್ರೆಂಡ್ಸ್, ಈಗ ನಾವು ಇಬ್ರು ಸಕ್ಸಸ್ಫುಲ್ ಆಯ್ತು. ನಾನು ಮುಗ್ಸಿದ್ದೀನಿ. ನಾನೇ ಫಸ್ಟ್ ಮುಗ್ಸಿದ್ದು. ಬೆಳಕಣ ಉಸಿರಾಡಬೇಕ ನೋಡಿ ಎಷ್ಟು ಬೇರೆ ನೋಡಿ. ನೀರಲ್ಲಿ ಬರ್ತಾಯಿದ್ದು ಗೊಣ್ಣೆ ನೋಡನಿ. ಪೈಪ್ ಕೊಡು. ಮಾಡ್ಲಿ ಬಿಡು. ಪೈಪ್ ಕೊಡು ಸಾಕು. ಪೈಪ್ ಕೊಡು. ಬಿಡು ಕೊಡು. ವಿಡಿಯೋ ಮುಗಿಸೋದು. ಬನ್ನೀಗ ಕೊಡು.
ಹೆಂಗೆ ಅನಿಸ್ತು ಟಾಸ್ಕ್? ಚೆನ್ನಾಗಿತ್ತು. ನೀವು ಫಸ್ಟ್ ಅಂತಿದ್ದಲ್ಲ ಬೇಡ ಬೇಡ ಬರೀ ರೀಲ್ಸ್ ಮಾಡ್ಕೊಳ್ಳೋಣ ಅಂತಿದ್ದಲ್ಲ, ಇದನ್ನ ನಾನು ಬ್ಲಾಗ್ಗೆ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತು? ಚೆನ್ನಾಗಿತ್ತು. ನೀನು ಎಕ್ಸ್ಪೀರಿಯನ್ಸ್ ಹೇಳು. ಚೆನ್ನಾಗಿತ್ತು. ಈ ಸೆಕೆಗೆ ಈ ಉರಿ ಬಿಸಿಲಿಗೆ ತಣ್ಣೀರು ಹಾಕಿರೋದ್ರಿಂದ ಹೆಂಗೆ ಅನಿಸ್ತೈತೆ? ಚೆನ್ನಾಗಿದೆ. ಸೂಪರ್ ಅಲ್ವಾ? ಹೊಸ ಥರ ಕಂಟೆಂಟ್ ಅಲ್ವಾ? ಚೆನ್ನಾಗಿದೆ. ಈ ಥರ ನಾವೇ ಮಾಡ್ತಾರೆ ಹೊಸ ಹೊಸ ಕಂಟೆಂಟ್ ಕಂಡು ಹುಡುಕಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಬುಕ್ ಈಗ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮುಡಿ ಬಂದಿದೆ ಅಂತ ಅನ್ಕೋತೀವಿ. ಈ ಬಿಸಿಲು ಬದುಕು ಉರಿ ಬಿಸಿಲು ಬದುಕು ತಣ್ಣೀರಲ್ಲಿ ಸ್ನಾನ ಮಾಡಿದ್ದು, ನೀರು ಆಡ್ಕೊಂಡಿದ್ದು ತುಂಬ ಖುಷಿ ಆಯಿತು. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗಂಟೆಲ್ಲ ಅವಾಗಲೇ ಕಿಚ್ ಬಂತು. ನಿಮಗೆ ನಾವು ಮಾಡಿರೋ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನಾದ್ರು ಕಿಚ್ಚಾಡ್ಬೇಡ ಅಂತ ಅಂದ್ರು. ಓವರ್ ಆಯ್ತಲ್ಲ ಇದು. ದ್ವೇಷ ಅವ್ರಿಗೆ ಎತ್ತಾಗತ್ತ ಬಾಹುಬಲಿ ತರ. ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲೆಲ್ಲ ನೀರು ಮಾಡೋರೆ ಗಾಯ್ಸ್. ಇವ್ರಿಗೆ ನೋಡಿ ಗಾಯ್ಸ್, ಇವ್ರಿಗೆ ಏನು ಅನ್ನೋದು ಅಂತ. ನೋಡಿ ಅಪ್ಪು ಕೂಡ ಒಂದು ಹೆಂಗೂ ಸ್ನಾನ ಅಂತೂ ಮಾಡಲ್ಲ, ಹಿಂಗಾದ್ರೂ ಮಾಡ್ಕೊ. ನಿಂತ್ಕೊ. ಸ್ನಾನ ಅಂತೂ ಮಾಡಲ್ಲ ನೀವು. ಇದೊಂದು ಪಾಠ. ಯಾರೇ ಏನೋ ಮಾಡಿದ್ರು ಪಾಠ ನಿಮ್ಗೆ ಬಿಡಬಾರ್ದು. ಯಾರು ಏನೇ ಮಾಡಿದ್ರು ನಿಮ್ಗೊಂದು ಇದೊಂದು ಲೆಸನ್ ಅಂತೆ. ಆ ಲೆಸನ್ನ ನೀವು ತಲೆಗೆ ಹಾಕೊಳ್ಳೆ ಇದು ಕುಡಿಸ್ಬೇಕಂತೆ. ನೀವ್ ಸಾಕು ಅನ್ನೋದಕ್ಕೆ ಬಿಡಲ್ಲ. ನೀನು ಮಾಡು ಅಂತ ನಾನು ಗಾಯ್ಸ್ ಅವ್ನು ತಿಗ ನೋಡಿ. ಆಫ್ ಮಾಡು. ಒಂದು ಸರಿ ಆಫ್ ಮಾಡು. ಈ ಸಾಕ್ಬಿಡು ಅನ್ಸ. ಈ ಸಾಕ್ಬಿಡು. ಗಾಡಿನ ತೊಳ್ದಂಗೆ ಆಗ್ತಿದೆ. ಬಿಡು ಸಾಕು ಸಾಕು. ನೋಡಿ ಗೈಸ್, ಸ್ನಾನ ಮಾಡ್ಕೊಂಡು ಮತ್ತೆ ಅದೇ ತರ ರೆಡಿ ಚಕ್ರ ಬಟ್ಟೆನ ಮತ್ತೆ ಹಾಕೊಂಡ್ಬಂದಿದ್ದೀನಿ. ಸ್ನಾನ ತಮ್ಲೈನ್ಗೆ ಅಂತ ತಮ್ಲೈನು ಫೋಟೋ ಮತ್ತೆ ಹೋಗಿದೀವಿ ಅಂತ ಬರೋದು. ಫುಲ್ಲು ಸ್ನಾನ ಆಗಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಮತ್ತೆ ಹೋಗಿ ಪುನಃ ಅದೇ ಬಟ್ಟೆ ಹಾಕೊಂಡ್ಬಂದಿದ್ದೀನಿ. ಈಗ ಪುನಃ ಸ್ನಾನ ಮಾಡ್ಬೇಕು ನಾವು. ತಮ್ಲೈನ್ ಒಂದು ಫೋಟೋ ತಂದ್ಬಿಡುವ.